ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರತಕ್ಕಂತಹ ನಿಗೂಢ ಮನುಷ್ಯರು ಅನ್ನುವ ಕಾದಂಬರಿಯ ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಇದ್ದೇನೆ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳಿ, ಈಗ 2ನೇ ಭಾಗದಲ್ಲಿ ಭಾಗ 2ರಲ್ಲಿ ಯಾವ ವಿಚಾರಗಳು ಇವೆ ಅಥವಾ ಇಲ್ಲಿ ನಾವು ಸ್ವಲ್ಪ ಹಿಂದುವರೆದು ನೋಡೋದಾದ್ರೆ ನೋಡಿ, ಇಲ್ಲಿ ಕಾರು ಎಲ್ಲ ಒಂದ್ ಕಡೆ ಆ ಕೆಸರಿನಲ್ಲಿ ಊತು ನಿಂತಿರ್ತಕ್ಕಂಥದ್ದು. ಹಾಗೇನೆ ಅದೇ ಆ ಒಂದು ಈ ಬಟ್ಟೆ ಟಾಪಿನ ಅಂದ್ರೆ ಕಾರಿನ ಆ ಬಟ್ಟೆ ಟಾಪಿನ ಕೆಳಗೆ ನಿಂತು ಇಲ್ಲಿ ರಂಗಪ್ಪ ಮತ್ತೆ ಜಗನ್ನಾಥ ನೆನಿತಾ ಇರ್ತಕ್ಕಂತಹ ಒಂದು ಸಂದರ್ಭ. ಹೀಗೆ ನೋಡ್ತಾ ಇರ್ಬೇಕಾದ್ರೆ ಈಗ ಮಧ್ಯರಾತ್ರಿ ಆಗಿದೆ. ಮಧ್ಯರಾತ್ರಿ ಮಳೆ ಏಕತಾನಕ್ಕೋ ಎಂಬಂತೆ ಒಂದೇ ಸಮ ಮಳೆ ಹುಯ್ತಾ ಇದೆ. ಅಷ್ಟರಲ್ಲಿ ರಂಗಪ್ಪನಿಗೆ ಕನಸಿಲಲ್ಲೋ ಎಂಬಂತೆ ದೂರದಲ್ಲಿ ಒಂದ್ ಸ್ವಲ್ಪ ಬೆಳಕು ಕಂಡಂತಾಯಿತು. ರಂಗಪ್ಪ ಎಲ್ಲೋ ಕಣ್ಬಿಟ್ಟು ನೋಡ್ತಾನೆ, ಆದ್ರೆ ಕನಸಿನಲ್ಲಿ ಎಲ್ಲೋ ಬೆಳಕು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಬೆಳಕು ಕಾಣಿಸುತ್ತೆ. ಇದ್ದಕ್ಕಿದ್ದ ಹಾಗೆ ಜಗನ್ನಾಥನನ್ನ ಕೂಡಲೇ ಎಚ್ಚರಿಸ್ತಾನೆ. ಜಗನ್ನಾಥ ಎತ್ತೆಚ್ಚು ಇಲ್ಲಿ ಎಲ್ಲೋ ಒಂದ್ ಕಡೆ ಪಕ್ಕದಲ್ಲಿ ಉರಿಯುತ್ತಿದ್ದಂತಹ ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ಮಳೆ ಏನ ಮಾಡ್ತಾ ಇದೆ, ಮೇಲಿಂದ ಉದುರುತ್ತಾ ಇರ್ತಕ್ಕ ಒಂದೇ ಸಮ ಮಳೆ ಬೀಳ್ತಾ ಇದೆ. ಈ ಕಡೆ ಮಳೆ, ಚಳಿ, ಕಾರು ಇತ್ಯಾದಿ ಯಾವ ಸಾಮರಸ್ಯವೂ ಕಾಣದೆ ಒಂದೇ ರೀತಿಯಲ್ಲಿ ಇದೆ ಆ ಒಂದು ವಾತಾವರಣ. ಆದ್ರೆ ಇಲ್ಲಿ ರಂಗಪ್ಪ ಹೇಳ್ತಾ ಇದ್ದಾನೆ, ಜಗ್ಗು ಯಾರೋ ಬರ್ತಾ ಇರುವಂತಿದೆ ಮಾರಾಯ ಅಂತಂದ್ರೆ ಯಾರೋ ಈ ರಂಗಪ್ಪನಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ನೋಡೋಣ, ಅವ್ರನ್ನಾದ್ರೂ ಕೇಳೋಣ, ಈ ಕೆಸರಿನಿಂದ ಕಾರನ್ನ ಸ್ವಲ್ಪ ಇಲ್ಲಿ ತಳ್ಳಿ ಕೊಡ್ತಾರೇನೋ ಅಂತ ರಂಗಪ್ಪ ಚಿಂತಿಸ್ತಾನೆ. ಆಗ ಬೆಳಕು ನಿಧಾನವಾಗಿ ಹತ್ತಿರವಾಗುತ್ತಾ ಅವ್ರು ಏನ್ ಮಾಡ್ತಾರೆ, ಲಾಟೀನನ್ನ ಹಿಡಿದು ಅಲ್ಲಿ ಬರ್ತಾ ಇದ್ದಾರೆ. ಆ ಲಾಟೀನ ಬೆಳಕು ಹತ್ತಿರವಾದಂತೆ ನಿಧಾನಕ್ಕೆ ಆ ಮೋಡ ಕವಿದ ವಾತಾವರಣದ ಮಂಜು ಅಸ್ಪಷ್ಟವಾಗಿ ಸುಮಾರು 3-4 ಜನ ಬರುವಂತೆ ಅಲ್ಲಿ ಬರ್ತಾ ಇದ್ದಾರೆ ಅನ್ನುವಂತೆ ಕಾಣಿಸ್ತದೆ. ಒಂದು 3-4 ಜನ ಮುಂದೆ ನಡ್ಕೊಂಡ್ ಬರ್ತಾ ಇದ್ದಾರೆ. ಇದರಿಂದ ಇದ್ದಕ್ಕಿದ್ದ ಹಾಗೆ ಬಗ್ಗನೆ ಬೆಂಕಿ ಜ್ವಾಲೆಯಂತೆ ದೀಪ ಬರಲು ಅಲ್ಲಿ ಏನಪ್ಪಾ ಅಂತಂದ್ರೆ ಆ ಕಾರಿನ ಬೆಳಕನ್ನು ಕೂಡ ಅಲ್ಲಿ ಹಾಕ್ತಾರೆ. ಆ ಮರುಕ್ಷಣವೇ ಅದನ್ನ ನೋಡಿ, ಈ ಕಾರಿನ ಬೆಳಕನ್ನ ಲೈಟ್ ಅನ್ನ ನೋಡಿ, ಕಾರಿನ ದೀಪ ಹತ್ತಿಸಿದ್ದನ್ನ ನೋಡಿ ಇದ್ದಕ್ಕಿದ್ದ ಹಾಗೆ ಜಗನ್ನಾಥ ಏನ್ ಮಾಡ್ತಾನೆ, ಆ ವ್ಯಕ್ತಿಗಳು ಬರ್ತಾ ಇರ್ತಕ್ಕಂತಹ ಅಭಿಮುಖವಾಗಿ ಕಾರಿನ ಲೈಟ್ ಅನ್ನ ಆನ್ ಮಾಡ್ತಾನೆ. ಆಗ ಆ ವ್ಯಕ್ತಿಗಳಿಗೆ ಎಲ್ಲೋ ಒಂದ್ ಕಡೆ ಇದೇನು ಬೆಂಕಿ ಜ್ವಾಲೆ ಅನ್ನೋ ರೀತಿಯಲ್ಲಿ ಭಯವಾಗುತ್ತೆ. ಅಂದ್ರೆ ಅಲ್ಲಿ ಅಭಿಮುಖವಾಗಿ ಬರ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇಲ್ಲಿ ಇಲ್ಲೇನಪ್ಪಾ ಅಂತಂದ್ರೆ ರಂಗಪ್ಪನಿಗೆ ಕಾರಿನ ಬಳಿ ಬಂದಂತಹ ವ್ಯಕ್ತಿಗಳನ್ನ ಬಗ್ಗೆ ಅನುಮಾನ ಬರಲು ಕಾರಣ ಏನು ಅಂತ ಒಂದು ಪ್ರಶ್ನೆ ಕೇಳ್ಬೋದು. ರಂಗಪ್ಪನಿಗೆ ಕಾರಿನ ಬಳಿ ಬಂದಂತಹ ವ್ಯಕ್ತಿಗಳ ಬಗ್ಗೆ ಅನುಮಾನ ಬರಲು ಕಾರಣವೇನೋ ವಿವರಿಸಿ ಅಂತ ಪ್ರಶ್ನೆ ಕೇಳ್ಬೋದು. ಆ ಕಾರಿನ ಹತ್ತಿರ ಬಂದಂತಹ ವ್ಯಕ್ತಿಗಳನ್ನ ನೋಡಿ ರಂಗಪ್ಪನಿಗೆ ಅನುಮಾನ ಬಂದ್ಬಿಡುತ್ತೆ. ಒಂದ್ ಕಡೆ ಪೀಕಲಾಟ. ಈ ಸಂದರ್ಭದಲ್ಲಿ ಅದರೊಡನೆ ರಂಗಪ್ಪನಿಗೆ ಆ ವ್ಯಕ್ತಿಗಳನ್ನ ನೋಡಿದ್ರೆ ಇವ್ರು ಯಾರೋ ಕಳ್ಳರೋ, ಟಕ್ಕರೋ ಅಥವಾ ಕೊರಮರೋ, ದರೋಡೆಕೋರರೋ ಇರುವಂತೆ ಕಾಣಿಸ್ತಾರೆ ಅನ್ನುವಂತಹ ಒಂದು ಸಂಶಯದ ರೇಖೆ ಅವರ ರಂಗಪ್ಪನ ತಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕುಣಿದಾಡೋದಕ್ಕೆ ಪ್ರಾರಂಭ ಆಯ್ತು. ಇವ್ರು ಯಾರಪ್ಪ ಇವರು ಅಂತ. ಒಂದ್ ಕಡೆ ಇಲ್ಲಿ ಜನವೀಹನ ಘೋರ ಕಾನನದಲ್ಲಿ ನೋಡಿ, ಜನಗಳೇ ಇಲ್ಲೆಲ್ಲ ಇರ್ತಕ್ಕಂತಹ ಈ ಒಂದು ಕಾಡಿನಲ್ಲಿ ಈ ಕಳ್ಳ ಕೊರಮರ ಸಂಗತಿ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ, ಕೊನೆಗೆ ರಂಗಪ್ಪ ವಿಧಿ ಇಲ್ಲ. ಯಾಕೆಂತಂದ್ರೆ ಅವ್ರು ಇರ್ತಕ್ಕಂತಹ ಪರಿಸ್ಥಿತಿಲಿ ಯಾರಾದ್ರೂ ಆಗ್ಲಿಲ್ಲ, ಓ ಬಂದ್ರಪ್ಪ ಅಂತ ಹಲವಾರು ಬಾರಿ ಜೋರ ಕೂಗ್ತಾನೆ. ಕೂಗ್ದಂತ ಸಂದರ್ಭ ಕೊಂಚ ಹೊತ್ತಿನ ನಂತರ ಅವ್ರು ಏನ್ ಮಾಡ್ತಾರೆ, ಇವ್ರನ್ನ ನೋಡಿ ಈ ಬರ್ತಾ ಇರ್ತಕ್ಕಂತ 3 ಜನ ವ್ಯಕ್ತಿಗಳು ಓಡ್ತಾ ಇದ್ದಾರೆ. ಆಗ ಬಂದ್ರಪ್ಪ ಅಂತ ಇಲ್ಲಿ ರಂಗಪ್ಪ ಕರಿತಾ ಇದ್ದಾನೆ ಆ ವ್ಯಕ್ತಿಗಳನ್ನ. ಕರಿತಾ ಇರ್ಬೇಕಾದ್ರೆ ಅಲ್ಲಿ ಓಡುತ್ತಿದ್ದಂತಹ ವ್ಯಕ್ತಿಗಳು ತಮ್ಮ ನಿರ್ಧಾರವನ್ನ ಬದಲಿಸಿ ನಂತರ ತಮ್ಮಲ್ಲಿಯೇ ಅವ್ರು ಏನೇನೋ ಮಾತಾಡ್ಕೊಂಡು ಸೀದಾ ಕಾರಿನ ಹತ್ತಿರ ಬಂದ್ರು. ರಂಗಪ್ಪ ಜಗನ್ನಾಥನನ್ನ ವ್ಯಕ್ತಿಗಳ ಕೈಯಲ್ಲಿ ಕತ್ತಿ, ಕೊಡಲಿ ಮುಂತಾದ ಆಯುಧಗಳನ್ನ ನೋಡಿದರು. ಇವರಿಬ್ರು ಏನ್ ಮಾಡ್ತಾ ಇದಾರೆ, ಆ ವ್ಯಕ್ತಿಗಳು ವಾಪಸ್ ಬರ್ತಾ ಇದಾರೆ. ಬರ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿಗಳ ಕೈಯಲ್ಲಿ ಇಲ್ಲೆಲ್ಲ ಒಂದ್ ಕಡೆ ಕತ್ತಿ ಇದೆ, ಕೊಡಲಿ ಇದೆ, ಮುಂತಾದಂತಹ ಆಯುಧಗಳನ್ನ ಹಿಡ್ಕೊಂಡು ಬರ್ತಾ ಇದಾರೆ ಅವರು.
ಹಾಗೆ ಬರುತ್ತಿದ್ದ ಜನರು ಹತ್ರ ಆಗ್ತಿದಂತೆ ಕಾರಿನ ದಿನಲ್ಲಿ ದೀಪದ ಕಣ್ಣು ಕುಕ್ಕುವಂತೆ ಪ್ರಕಾಶವಾಗಿ ಕಣ್ಣಿಗೆ ಅಡ್ಡ ಕಟ್ಟಿಕೊಂಡು ನಿಧಾನಕ್ಕೆ ಆ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಆದ್ರೆ ಈ ಬಂದಂತಹ 3 ಜನ ವ್ಯಕ್ತಿಗಳು ಅಥವಾ 3-4 ಜನ ವ್ಯಕ್ತಿಗಳು ಹೇಗೆ ಅಂದ್ರೆ ಅಲ್ಲಿ ಬಂದಿರ್ತಕ್ಕಂಥವ್ರು 3 ಜನ ವ್ಯಕ್ತಿಗಳು ಹೇಗಿದ್ರು, ಅವರ ಆಕೃತಿ ಏನಿತ್ತು, ಅವರ ರೂಪ ಹೇಗಿತ್ತು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಆ ವ್ಯಕ್ತಿಗಳನ್ನ ನೋಡಿದಂತಹ ಇವರು ವೇಷ ಭೂಷಣ ನೋಡಿ ಇಲ್ಲಿ ಕಾರಿನಲ್ಲಿದ್ದಂತಹ ಮತ್ತೆ ಕಾಡಿನಲ್ಲೂ ಇದ್ದಾರೆ, ಕಾರು ಇಲ್ಲಿ ಕಾಡಲ್ಲಿದೆ. ನೋಡಿ, ಈ ಕಾರಿನಲ್ಲಿದ್ದಂತಹ ವ್ಯಕ್ತಿಗಳು ಜಗನ್ನಾಥ ಮತ್ತೆ ರಂಗಪ್ಪ ಇಬ್ರು ಕೂಡ ಬೆಚ್ಚಿ ಬಿದ್ಬಿಡ್ತಾರೆ ಆ ವ್ಯಕ್ತಿಗಳನ್ನ ನೋಡಿ. ಯಾಕೆ ಅಂತ ಅಂದ್ರೆ ಅಷ್ಟೊಂದು ಅನಾಗರಿಕವಾಗಿದ್ದಂತಹ ವ್ಯಕ್ತಿಗಳು, ಕುಳ್ಳ ಆಕೃತಿ, ಉಬ್ಬಿದ ಹಲ್ಲುಗಳು, ಕರಿಯ ಮುಖ ಇತ್ಯಾದಿ ಯಾವುದೋ ಗವಿಯಿಂದ ಅಥವಾ ಯಾವುದೋ ಗುಹೆಯಿಂದ ಈಗ ತಾನೇ ಹೊರಬಿದ್ದಂತಹ ಪ್ರಾಕೃತ ಮಾನವರಂತೆ ಅಥವಾ ಎಲ್ಲೋ ಒಂದ್ ಕಡೆ ಶಿಲಾಯುಗದ ಮನುಷ್ಯರಂತೆ ಕಾಣಿಸ್ತಾ ಇದ್ರು. ಅನಾಗರಿಕತೆಯಿಂದ ಇಲ್ಲಿ ತುಂಬಿದ್ದಂತಹ ವ್ಯಕ್ತಿಗಳ ರೀತಿಯಲ್ಲಿ ಕಾಣಿಸ್ತಾ ಇದ್ರು ಈ 3 ಜನ ವ್ಯಕ್ತಿಗಳು. ಅವರು ಇನ್ಯಾರು ಅಲ್ಲ, ಅವರನ್ನೇ ಕಾಂಪ್ರ, ಮರಸ ಮತ್ತೆ ಕುಳುಪ. ಇವರು ಅಲ್ಲೇ ಒಂದು ಊರುಗಡೆ ಅಂತಕ್ಕಂತಹ ಒಂದು ಊರಿರುತ್ತೆ. ಆ ಊರಿನಿಂದ ಸೀದಾ ಗೋಪಾಲಯ್ಯನವರ ಮನೆ ಹತ್ತಿರ ಹೋಗೋದಕ್ಕೆ ಆ ದಾರಿಯಲ್ಲಿ ನಡ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗೇನೆ ಅಲ್ಲಿ ಪರ್ಬುವನ ಅಂಗಡಿಯಲ್ಲಿ ಸ್ವಲ್ಪ ಏನು ಆ ಎಂಡವನ್ನ ಕುಡಿದು ಅಲ್ಲಿ ಅಥವಾ ಸರಾಯಿಯನ್ನ ಕುಡಿದು ಅವ್ರ ಪಾಡ್ಗೆ ಅವ್ರು ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಜಗನ್ನಾಥ ಮತ್ತೆ ರಂಗಪ್ಪ ಇಬ್ರು ಕೂಡ ಅವರ ಕಾರು ಕೆಟ್ಟಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಆ ಸಂದರ್ಭದಲ್ಲಿ ಅವರು ಇಲ್ಲಿ ಮುಖಾಮುಖಿ ಆಗ್ತಾರೆ, ಈ ಅಪರಿಚಿತ ವ್ಯಕ್ತಿಗಳು ಮತ್ತೆ ರಂಗಪ್ಪ ಮತ್ತು ಜಗನ್ನಾಥ. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಜಗನ್ನಾಥನಿಗೆ ಅವ್ರು ಮಾತಾಡ್ತಾ ಇರ್ತಕ್ಕಂತಹ ಕನ್ನಡ ಕೇಳಿ ಆನಂದ ಆಯ್ತು. ಜಗನ್ನಾಥ, ನೋಡಪ್ಪ, ಆ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದಾನೆ, ಆ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ, ನೋಡ್ರಪ್ಪ, ನಾವು ನವಿಲಗುಂದಕ್ಕೆ ಹೋಗ್ಬೇಕಂತ ಬಂದೋ, ಆದ್ರೆ ಕಾರು ಕೆಸರಿನಲ್ಲಿ ಊದ್ಕೊಂಡ್ಬಿಟ್ಟಿದೆ. ನೀವೆಲ್ರೂ ಸೇರಿ ಕಾರನ್ನ ಮುಂದಕ್ಕೆ ಇಲ್ಲಿ ಎಲ್ಲ ನೂಕಿದ್ರೆ ನಮ್ಗೆ ನೀವು ಯಾರು, ಯಾವ ಕಡೆ, ಇಲ್ಲಿ ಎಲ್ಲ ವಿಚಾರವನ್ನ ಅವನು ಕೇಳ್ತಾನೆ. ಒಂದ್ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದಾಗ, ನೀವ್ ಯಾರು, ಯಾವ ಕಡೆ ಹೊರಟಿದ್ದೀರಿ ಅಂತ ಜಗನ್ನಾಥ ಮತ್ತೆ ಆ ವ್ಯಕ್ತಿಗಳನ್ನ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾನೆ. ಆಗ ಅವರು ಜಗನ್ನಾಥನ ಪ್ರಶ್ನೆಯ ಸುರಿಮಳೆಗೆ ಅವರು, ಓಹೋ, ನಾವು ಯಾಕೆಂತಂದ್ರೆ ಪೊಲೀಸ್ನವರು ಅಂತ ತಿಳಿದು ಓಡೋಗ್ಬಿಡ್ತಾ ಇದೋ, ನೀವು ಪೊಲೀಸ್ನವರು ಅಂತ ಹೇಳ್ಬಿಟ್ಟು ನಾವು ಓಡೋಗ್ತಾ ಇದೋ, ನಾವು ಇಲ್ಲೇ ಊರಿನವರು ಅಂತ ಹೇಳ್ತಾರೆ. ಸರಿ, ಕೊಂಚ ದೂರ ಕೈ ಹಾಕಿ ದೂಡುತ್ತೀರಾ ಅಂತ ಜಗನ್ನಾಥ ಕೇಳಿದಾಗ, ಸರಿ ಆಯ್ತು ಅಂತ ಹೇಳಿದ್ರೆ ಅವರ ಬಾಯಿಂದ ಸರಾಯಿ ವಾಸನೆ ಬರ್ತಾ ಇರುತ್ತೆ. ಆದ್ರೂ ಕೂಡ ಬೇರೆ ಸಮಯದಲ್ಲಿ ಆಗಿದ್ದರೆ ಕಾರಿನೊಳಗಿದ್ದ ಇಬ್ಬರು ಎಲ್ಲೋ ಅತ್ಯಂತ ಸುಲಭವಾಗಿ ಎಲ್ಲೋ ಒಂದ್ ಕಡೆ ಗೊತ್ತಾಗುತ್ತಿತ್ತು. ಯಾಕಂದ್ರೆ ಇಲ್ಲಿ ನೇರವಾಗಿ ಆ ವ್ಯಕ್ತಿಗಳು, ಯಾಕಂದ್ರೆ ಇವ್ರಿಗೆ ಸಹಾಯ ಮಾಡಿದ್ರೆ ಸಾಕು, ಅವರು ಯಾರಾದ್ರೂ ಆಗಿರ್ಲಿ, ಏನಾದ್ರೂ ಕುಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ರು ಜಗನ್ನಾಥ ಮತ್ತು ರಂಗಪ್ಪ. ಸರಿ, ಈಗ ಕಾರು ಕೆಸರಿನಲ್ಲಿ ಊದ್ಕೊಂಡಿರ್ತಕ್ಕಂಥದ್ದು, ಆದ್ರೆ ಎಲ್ಲರೂ ಕೈಯನ್ನ ದುಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಾರು ಅಲ್ಲಿಂದ ಮುಂದೆ ಜಗ್ತಾ ಇಲ್ಲ. ಸರಿ, ಇಷ್ಟೆಲ್ಲ ಆದ್ಮೇಲೆ ಸುಮಾರು ಹೊತ್ತಿನ ತನಕ ಇಲ್ಲಿ ಕಸರತ್ತು ನಡೀತು. ಯಾವುದೇ ಕಾರಣಕ್ಕೂ ಕಾರು ಇಲ್ಲಿ ಮುಂದೆ ಹೋಗ್ತಾ ಇಲ್ಲ, ಆ ಕೆಸರಿನಲ್ಲಿ ಒಳಗಡೆನೆ ಇಳಿತಾ ಇದೆ. ಸರಿ, ಹಾಗಾದ್ರೆ ಏನ್ ಮಾಡೋದು? ಆ ವ್ಯಕ್ತಿಗಳು ಹೇಳ್ತಾ ಇದ್ರೆ, ಬನ್ನಿ ನಮ್ಮ ಒಡೆಯರ ಮನೆಗಾದರೂ ಹೋಗೋಣ. ಅಂದ್ರೆ ಈ ಮಳೆ ಬೇರೆ ಈ ತರ ಮಾಡ್ತಾ ಇದೆ. ಒಂದ್ ಕಡೆ ಅವ್ರು ಕರಿತಾ ಇದಾರೆ, ಬನ್ನಿ, ಯಾಕೆಂದ್ರೆ ಈ ಮಳೆ ಬೆಳಗಾನ ಬಿಡ್ತಾ ಇಲ್ಲ, ಬನ್ನಿ ನಮ್ಮ ಒಡೆಯರ ಮನೆಗಾದ್ರೂ ಹೋಗೋಣ ಅಂತ ಆ ವ್ಯಕ್ತಿಗಳು ಕರಿತಾ ಇದ್ದಾರೆ. ಆಗ ಬಿಡೋ, ಈ ಮಳೆಯಲ್ಲಿ ಈ ಗಾಳಿಲಿ ಇಲ್ಲಿ ಹೋಗೋದು ಅನುಮಾನ ಆಗಿದೆ, ಇವ್ರನ್ನ ಯಾಕೋ ಕರಿತೀಯ ಅಂತ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಹೀಗೆ ಕೆಲಸದವರು ಆಗೋ ಈಗೋ ಅರ್ಧ ರಾತ್ರಿ ಕಳೆದು ಬಿಟ್ಟಿದ್ದೀರಾ, ಇನ್ನೊಂದು ಅರ್ಧ ರಾತ್ರಿ ಇದ್ಬಿಡಿ ಅಂತ ಹೇಳ್ತಾ ಹೀಗೆ ಮಾತನಾಡ್ತಾ ಇದ್ದಾರೆ. ರಂಗಪ್ಪ ಕೇಳ್ದ, ಎಷ್ಟು ದೂರನಪ್ಪ ನಿಮ್ಮ ಒಡೆಯರ ಮನೆ ಅಂತ ಕೇಳ್ತಾನೆ. ಇಲ್ಲಿ ಸುಮಾರು ದೂರ ಅಂತ ಆ ವ್ಯಕ್ತಿ ಹೇಳಿದ್ಮೇಲೆ, ಹಾಗೆ ಆ ಇಡೀ ದಾರಿ ಆ ಮಳೆಗೆ ಕೆಸರು ಗದ್ದೆಯಂತಾಗಿದೆ. ಏನ್ ಮಾಡೋದು? ಇಲ್ಲಿ ಹನಿಗಳು ಒಂದೇ ಸಮನೆ ಇಲ್ಲಿ ಬೀಳ್ತಾ ಇದಾವೆ. ಒಂದ್ ಕಡೆ ಜಗನ್ನಾಥ ಕತ್ತಲಿನಲ್ಲಿ ಅವರ ಒಡೆಯರ ಮನೆಗೆ
ಇಲ್ಲಿ ಹೋಗುವ ಏರ್ಪಾಡನ್ನ ಇಲ್ಲಿ ಎಲ್ಲ ಒಂದ್ ಕಡೆ ತಿರಸ್ಕರಿಸ್ತಾ, ಅಪ್ಪ ಈಗ ನಾವು ಬರೋದಿಲ್ಲ ಹೋಗಿ ಅಂತಕ್ಕಂಥದ್ದು. ಹಾಗೆ ಹೋಗಲಿ, ಬೆಳಗಾದರೆ ಕೊಂಚ ಬಂದು ಸಹಾಯ ಮಾಡ್ತೀರಾ, ಏನಾದ್ರೂ ನೋಡೋಣ ಎಂದು ಇಲ್ಲಿ ಹೇಳಿರ್ತಾನೆ. ಯಾಕೆಂದ್ರೆ ಈ ಏನಾದ್ರೂ ನೋಡೋಣ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಹಣವನ್ನ ಕೊಡ್ತೀವಿ, ಇನ್ನು ಬೆಳಗ್ಗೆ ಬಂದು ನಮ್ಮ ಕಾರನ್ನ ಸ್ವಲ್ಪ ಇಲ್ಲಿಂದ ತೆಗೆದುಕೊಡಿ ಅಂತ ಆ ಆಳುಗಳಿಗೆ ಹೇಳಿರ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಈ ವ್ಯಕ್ತಿಗಳು ಸೀದಾ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಒಡೆಯರ ಮನೆಗೆ ಬಂದ್ಬಿಡ್ತಾರೆ. ಈಗ ರಂಗಪ್ಪನಿಗೆ ಈ ಭಯಾನಕವಾದದ್ದೊಂದು ಕೂಗಿನಿಂದ ದಡಾರನೆ ಎಚ್ಚರವಾಗುತ್ತದೆ. ಯಾವುದೋ ಒಂದು ಕೂಗು. ಆ ಕೂಗಿನ ಕತ್ತೆ ಅಂದ್ರೆ ಆ ಮಸಿಯ ಸಮುದ್ರದಲ್ಲಿ, ಅಂದ್ರೆ ಸುತ್ತಲೂ ಕಾರ್ಮೋಡ ಕತ್ತಲೆ ರಂಗಪ್ಪನ ಕಿವಿಗೆ ಮೊಳಗುತ್ತಿತ್ತು. ಆದರೆ ಇವನು ಈ ತರ ಭಯವಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಜಗನ್ನಾಥ ಮಲಗಿದ್ದವನು ಹಾಗೆಯೇ ಏನೋ ರಂಗಪ್ಪ ಎಂದು ಸ್ಟೇರಿಂಗ್ ಮೇಲೆ ವಾಲಿ ಆ ಕಾರಿನ ಹಾರನನ್ನ ಗುಂಡಿಯನ್ನ ಒತ್ತಾನೆ. ಮತ್ತೆ ಎಚ್ಚರವಾದ ಜಗನ್ನಾಥನಿಗೆ ರಂಗಪ್ಪ ಅದೇನೂ ತಿಳಿಯದೆ ಆ ಸಂದರ್ಭದಲ್ಲಿ ಇಬ್ರಿಗೂ ಕೂಡ ನಗು ಬಂತು. ಬಿಡಪ್ಪ, ರಾತ್ರಿ ಏನಾದ್ರೂ ಕೂಗ್ಲಿ ಅಂತ. ಯಾಕೆಂದ್ರೆ ಆ ಪ್ರಕೃತಿಯ ಒಂದು ರೀತಿಯಲ್ಲಿ ರೌದ್ರವಾದಂತಹ ವಾತಾವರಣದಲ್ಲಿ ರಂಗಪ್ಪ ಭಯವನ್ನ ಪಟ್ಕೊಂಡಿರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದು ಸಾರಿ ಜಗನ್ನಾಥನಿಗೆ ಕಾರು ನಿಧಾನವಾಗಿ ಪ್ರಪಾತದ ಕಡೆಗೆ ಜಾರಿದಂತಹ ಅನುಭವವಾಗುತ್ತೆ. ಇದೆಲ್ಲ ಒಂದ್ ಕಡೆ ಎಷ್ಟಾದರೂ ಇಲ್ಲಿ ಎಷ್ಟು ಮಾಡಿದರೂ ಜಗನ್ನಾಥನಿಗೆ ಅದು ಭ್ರಮೆ ಎಂದು ತಿರಸ್ಕರಿಸಲೇ ಆಗಲಿಲ್ಲ. ಯಾಕೆಂದ್ರೆ ಒಂದ್ ಕಡೆ ಅವನಿಗೆ ಅನಿಸ್ತಾ ಇದೆ ಈ ಕಾರು ನಿಧಾನಕ್ಕೆ ಪ್ರಪಾತದ ಕಡೆಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು, ಅಥವಾ ಜಗನ್ನಾಥ ಆ ಕಾರಿನ ದೀಪ ಹಾಕಿ ಕೂಡಲೇ ಜಾರುತ್ತಿದ್ದ ಕಾರನ್ನ ಸಟ್ಟನೆ ನಿಲ್ಲಿಸಿದಂತೆನಿಸಿತ್ತು. ಆ ಒಂದು ಭ್ರಮೆ ಕಾಡ್ತಾ ಇದೆ ಯಾರಿಗೆ? ಜಗನ್ನಾಥನಿಗೆ. ಕಾರು ಎಲ್ಲೋ ಒಂದ್ ಕಡೆ ಪ್ರಪಾತದ ಕಡೆಗೆ ಹೋಗ್ತಾ ಇದೆ, ಇದನ್ನ ನಾನು ನಿಲ್ಲಿಸ್ತಾ ಇದ್ದೀನಿ ಎನ್ನುವಂತಹ ಭ್ರಮೆ ಯಾರನ್ನ ಕಾಡ್ತಾ ಇತ್ತಪ್ಪ ಅಂದ್ರೆ ಜಗನ್ನಾಥನನ್ನ. ಹೀಗೆ ರಂಗಪ್ಪ ಜಗನ್ನಾಥನ ಕಡೆಗೆ ತಿರುಗಿ, ನೀನು ಬಹಳ ಹೆದರುತ್ತೀಯ ಕಣೋ, ಇನ್ನು 4 ಸಾರಿ ಹೀಗೆ ದೀಪ ಹಚ್ಚಿ ಆರಿಸಿದರೆ ಕಾರಿನ ಬ್ಯಾಟರಿ ಹಾಳಾಗೋಗುತ್ತೆ, ನಾಳೆ ಬೆಳಿಗ್ಗೆ ಸ್ಟಾರ್ಟು ಕೂಡ ಆಗೋದಿಲ್ಲ ಎಂದು ಹೇಳ್ತಾನೆ. ಯಾಕೆಂದ್ರೆ ರಂಗಪ್ಪ ಜಗನ್ನಾಥನ ಕಡೆಗೆ ಹೇಳ್ತಾನೆ, ನೀನು ತುಂಬಾ ಹೆದರುತ್ತೀಯ ಕಣೋ, ಹೀಗೆ ನೀನು ಆಫ್ ಅಂಡ್ ಆನ್ ಮಾಡ್ತಾ ಇರೋ ಲೈಟ್ನ ಇಲ್ಲಿ ಕಾರಿನ ಬ್ಯಾಟ್ರಿ ಹಾಳಾಗುತ್ತೆ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಕಾರು ಊತಂತಹ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಮರಸರ ಆಗಿರ್ಬೋದು, ಕಾಂಪ್ರ, ಕುಳುಪ, ಇವರು ಎಲ್ಲೋ ಒಂದ್ ಕಡೆ ನಾವು ಬೆಳಗ್ಗೆ ಬನ್ನಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇವರು ಬೆಳಗ್ಗೆ ಬರ್ತಾರಾ ಇಲ್ವಾ, ಅಥವಾ ಇವರೇನೆ ಎಲ್ಲೋ ಒಂದ್ ಕಡೆ ಗೋಪಾಲಯ್ಯನ ಮನೆಗೆ ರಂಗಪ್ಪ ಮತ್ತೆ ಜಗನ್ನಾಥ ಹೋಗ್ತಾರಾ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.